ನ್ಯೂಸ್ಗೆ ಸ್ವಾಗತ. ಕಾಲುವೆಯಲ್ಲಿ ಕಸ ಕಡ್ಡಿ ಹಾಗೂ ಗಿಡಗಂಟಿಗಳ ಅಪಾರ ಪ್ರಮಾಣದ ಬೆಳೆದ ಕಾರಣ ಕೆಳ ಗ್ರಾಮದ ರೈತರಿಗೆ ನೀರು ಬರದೆ ರೈತರು ಪರದಾಟದ ಬೆನ್ನಲ್ಲೇ ಉಮೇಶ್ಗೆ ಮುದ್ನಾಳ್ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಲುವೆ ಉಳು ಸ್ವಚ್ಛತೆಗೆ ಮುಂದಾದ ಅಧಿಕಾರಿಗಳು ಉಮೇಶ್ಗೆ ಮುದ್ನಾಳ್ ಹೋರಾಟಕ್ಕೆ ಸಿಕ್ಕ ಜಯ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ಕಾಲುವೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಭೇಟಿ ಕೊಟ್ಟು ಸುಮಾರು ವರ್ಷಗಳಿಂದ ಕಾಲುವೆ ದುರಸ್ತಿ ಹಾಗೂ ಹುಳು ಎತ್ತದೇ ಇರುವುದರಿಂದ ಕಾಲುವೆ ಹಾಳಾಗಿದೆ. ಅಪಾರ ಪ್ರಮಾಣದಿಂದ ಡ್ಯಾಂ ನೀರು ಪೋಲಾಗುತ್ತಿರುವ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಂಡು ಪೋಲಾಗುವ ನೀರನ್ನ ತಡೆದು ರೈತರ ಜಮೀನಿಗೆ ಸರಳವಾಗಿ ತಲುಪುವಂತೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಅವರು ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆ ಹತ್ತಿಕುಣಿ ಜಲಾಶಯದ ಕಾಲುವೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರ ಸಮ್ಮುಖದಲ್ಲೇ ಕಾಲುವೆ ಉದ್ದಕ್ಕೂ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಹೇಳಿಕೆ ಕೊಟ್ಟಿರುವ ಅವರು ಹತ್ತಿಕುಣಿ ಜಲಾಶಯದ ಕಾಲುವೆಯನ್ನ ಹುಳು ಮತ್ತು ಗಿಡ ಗಂಟಿಗಳು ಸ್ವಚ್ಛತೆಗೆ ಜೆಸಿಬಿ ಕಾರ್ಯ ಆರಂಭ ಮಾಡಲು ಪ್ರಾರಂಭಿಸಿ ಒಂದು ವಾರದಲ್ಲಿ ರೈತರ ಜಮೀನಿಗೆ ನೀರು ಹರಿಸುವುದಾಗಿ ಹೇಳಿದ್ರು. ಹತ್ತಿಕುಣಿ, ಕಟ್ಟಗಿ, ಶಹಾಪುರ, ಬಂದಳ್ಳಿ, ಹೊನಗೇರ, ಬೆಳಗೇರ ಸೇರಿ 16 ಗ್ರಾಮದ ರೈತರಿಗೆ ಈ ಕಾಲುವೆ ನೀರು ತಾತ್ಕಾಲಿಕ ನೀರನ್ನ ತಮ್ಮ ಜಮೀನಿನಲ್ಲಿ ಇರುವ ಬೆಳೆಗೆ ಹರಿಸಿಕೊಂಡು ಬೆಳೆಯನ್ನು ಉಳಿಸಿಕೊಳ್ಳಿ ಅಂತ ರೈತರಿಗೆ ಮನವಿ ಮಾಡಿಕೊಂಡಿದ್ರು. ಮುಂದಿನ ಹೊಸ ಕಾಲುವೆ ನಿರ್ಮಾಣಕ್ಕಾಗಿ ಎಲ್ಲ ಸೇರಿ ಹೋರಾಟ ಮಾಡೋಣ ಅಂತ ಹೇಳಿದ್ರು. ಇದು ಬಾಳ ದಿಂದಲೇಶಂದು ಎಲ್ಲ ಗಿಡ ಗಂಟಿ ಬೆಳೆದವ್ರಿ. ಬೆಳೆದ ಸಲಕ್ಕಾಗಿ ನಮ್ಮ ಹೊಲಕ್ಕೆ ನೀರ್ ಬರ್ಲಿಲ್ರಿ. ಬರ್ಲಾರ ಸಲಕ ಮುದ್ನಾಳ್ ಉಮೇಶ್ ಅವ್ರಿಗೆ ಹೇಳಿದಿವ್ರಿ. ಹೇಳಿ ಒಂದು ವಾರದ ತಕ್ಷಣದಾಗೆ ಈ ತರ ಮಾಡ್ಸ್ಲಕೈತಾರ್ರಿ. ಅವ್ರ ಆದಷ್ಟ ನೀವೇನಾದಪ್ಪ ಅಂದ್ರ ಪೈಪ್ ಲೈನ್ ಮಾಡಿಸ್ಬೇಕ್ರಿ. ಇದು ಪೈಪ್ ಲೈನ್ ಎಚ್ಚರಿಕೆ ಕೊಟ್ಟು ಪೈಪ್ ಲೈನ್ ಮಾಡಿಸ್ಲಿಲ್ಲಪ್ಪ ಅಂದ್ರ ನಾವ್ ಏನಾದಪ್ಪ ಅಂದ್ರ ಓಕೇಸಿ ಸರ್ಕಲ್ಕ್ ಹೋಗೇಸಿ ರೋಡ್ ಬಂದ್ ಮಾಡ್ತೀವ್ರಿ. ರೋಡ್ ಬಂದ್ ಮಾಡಿಕೇಸಿ ಏನಾದಪ್ಪ ಅಂದ್ರ ಹೋರಾಟ ಮಾಡ್ತೀವ್ರಿ. ಇದು ಏನಾಗದಪ್ಪ ಅಂದ್ರ ಈ ತರ ಎಲ್ಲ ನೀರು ನಿಂತದ್ರಿ. ನೀರ್ ನಿಂತದ ಇಷ್ಟ ಆದ್ರ ನಾವ್ ಒಬ್ರು ಕಿವಾಗ ಹಾಕಿಲ್ರಿ. ಇವಾಗ ಅಣ್ಣರಿಗೆ ಹೇಳಿದ್ವಿ, ಮುದ್ನಾಳ್ ಉಮೇಶ್ ಅವ್ರಿಗೆ ಹೇಳಿದ್ವಿ. ಒಂದು ವಾರದಾಗ ಒಂದ್ ಕೇಸ್ ಇಮಿಡಿಯೇಟ್ಲಿ ಜೆಸಿಬಿ ಹಚ್ಚಿ ಮಾಡಿಸ್ಲಕೈತಾರ್ರಿ. ಇದು ಏನಾದಪ್ಪ ಅಂದ್ರ ಎಲ್ಲ ಒಟ್ಟು ಮಾಡಿಸ್ಕೇಸ್ ಕ್ಲೀನ್ ಆಗಿ ಸ್ವಚ್ಛ ಮಾಡಿಸ್ಕೇಸ್ ಇಲ್ಲ ಕಾಂಕ್ರೀಟ್ ಹಾಕ್ಸ್ಕೇಸ್ ಮಾಡಿಸ್ಬೇಕ್ರಿ. ಇಲ್ಲ ಮಾಡಿಸಿಲ್ಲ ಅಂದ್ರ ಪೈಪ್ ಲೈನ್ ಮಾಡಿಸ್ಕೇಸಿ ವಾಲ್ಗಳು ಕುಂದರ್ಸ್ಬೇಕ್ರಿ ತಿಳ್ಕೇಸಿ ಇದೇ ಎಚ್ಚರಿಕೆ ನೀಡಿಸ್ತಿದ್ದೀವ್ರಿ. ಇದು ಮುದ್ನಾಳ್ ಉಮೇಶ್ ಅವ್ರ ಕೈಲಿ ಹೋರಾಟ ಮಾಡಿಸಿ ರೋಡ್ ಬಂದ್ ಮಾಡಿಸ್ತೀವ್ರಿ. ಸೇಡಂಕ್ ಹೋಗೋ ರೋಡ್. ಹತ್ತಿಕುಣಿಯಲ್ಲಿ ಏಜೆಂಟ್ ಬರ್ತಕ್ಕಂಥ 15 ಗ್ರಾಮದ ಕ್ಯಾನ್ಗಳಲ್ಲಿ ತುಂಬ ಹದಗೆಟ್ಟಿದ್ದೆ ಕಾರಣದಿಂದ ಮುದ್ನಾಳ್ ಉಮೇಶ್ಗೆ ಅಣ್ಣವ್ರನ್ನ ಒಂದ್ಸರಿ ಕೇಳಿಸಿ ಭೇಟಿ ಮಾಡಿದ್ರಿಂದ ಅವರು ಇದರಿಂದ ಹೆಚ್ಚಿದ್ದ ಕ್ರಮ ಕೈಗೊಂಡು ತೊಗೊಂಡು ಅಧಿಕಾರಿಗಳಿಗೆ ನಾವು ಭಾಳಷ್ಟು ಅಧಿಕಾರಿಗಳಿಗೆಲ್ಲ ಮೆಂಬರ್ದವರಿಗೆ ಚೇರ್ಮನ್ದವ್ರಿಗೆ ಎಲ್ಲರಿಗೆ ನಾವು ಮನವಿ ಮಾಡಿದ್ವಿ. ಆದ್ರೂ ಯಾರಿಂದ ಆಗಲ್ಲ. ಅದೇ ಮುದ್ನಾಳ್ ಬಂದ ಮಾಡಿ ಒಂದು ವಾರದಲ್ಲೇ ಮತ್ತೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಜೆಸಿಬಿ ತಂದು ಇದೇ ಥರ ಮುಂದೆ ನೀರು ಥರ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊಂತ ಅಣ್ಣನ ಮೇಲೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಕಾಲುವೆ ಇವತ್ತು ಉಮೇಶ್ ಅಣ್ಣವರ ಗಮನಕ್ಕೆ ತಂದು ಅವರು ರೈತರ ಮುಖಾಂತರ ಹೋರಾಟ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡಿ ಇವತ್ತಿನ ದಿನ ಜೆಸಿಬಿಯನ್ನು ತಂದು ಕೇಸಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಅಣ್ಣವರ ನೇತೃತ್ವದಲ್ಲಿ ನಡೆದಿದೆ. ಇದೇ ಥರ ಇನ್ನು ಮುಂದೆ ಸ್ವಲ್ಪ ಕಾಲುವೆಯನ್ನು ಸುಧಾರಣೆ ಮಾಡಿಸ್ಬೇಕು. ಈಗ ಸದ್ಯ ಮುಳ್ಳನ್ನು ತೆಗೆಸಿ ಈಗ ನೀರು ಕಾಲುವೆ ಎಷ್ಟು ಬರ್ತಾವ ನೀರು ಸ್ವಲ್ಪ ಜನರಿಗೆ ಅನುಕೂಲ ಆಗುತ್ತದ. ಮುಂದಿನ ದಿನಗಳಲ್ಲಿ ಕಾಲುವೆ ಅಥವಾ ಪೈಪ್ ಲೈನ್ ಮಾಡಿಸಿ ಜನರಿಗೆ ನೀರು ಹಾಯಿಸ್ಬೇಕಂತ ನಾನು ಮನವಿ ಮಾಡುತ್ತೇನೆ. ಹತ್ತಿಕುಣಿ ಜಲಾಶಯದಿಂದ ಬಂದಿರತಕ್ಕಂಥ ಈ ಕಾಲುವೆ ಏನದಂದ್ರೆ ಕಟಗಿ, ಶಹಾಪುರ, ಹೊನಗೇರಿ, ಬಂದಳ್ಳಿ, ಹತ್ತಿಕುಣಿ, ಬೆಳಗೇರಿ ಸೇರಿದಂತೆ ಈ ಕೆನಲ್ ಏನದ ಸಾಕಷ್ಟು ವರ್ಷಗಳಿಂದ ಜಾಲಿ ಕಂಟಿಗಳು ಬೆಳೆದ ಕೇಸಿ ನೀರು ಬರದೆ ಸಾಕಷ್ಟು ರೈತರು ಏನದ ತಮ್ಮ ಕೊಳವೆ ಬಾವಿ ಮುಖಾಂತರ ಜಮೀನಿನಲ್ಲಿ ಬೆಳೆ ಬೆಳೀತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಗ್ರಾಮಸ್ಥರು ನಮ್ಮ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಕರೆ ಒಂದ್ರ ಕಡೆ ಸಂಪೂರ್ಣ ಹಾಳಾಗಿದ್ದಂತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಕಾಲುವೆಯನ್ನು ಸ್ವಚ್ಛಗೊಳಿಸಿ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ರೈತರ ಜಮೀನಿಗೆ ಇಲ್ಲದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಜೆಸಿಬಿಲಿಂತ ಕಾಲುವೆ ಸ್ವಚ್ಛ ಮಾಡುತ್ತಿರ್ತಕ್ಕಂಥದ್ದು ನಮ್ಮ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಭೀಮಣ್ಣ, ಗೋವಿಂದ ರೆಡ್ಡಿ, ಭೀಮಪ್ಪ, ಹನುಮಂತ, ಆಂಜನೇಯ, ಪವನ, ವೆಂಕಟೇಶ, ತಿಮ್ಮಣ್ಣ, ರವಿ, ಸಿದ್ದಪ್ಪ, ಶರಣಪ್ಪ, ಯಲ್ಲಪ್ಪ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.